ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಇದು ಈಗೊಂದು ತಿಂಗಳಲ್ಲಿ ನಡೆದಿರುವಂತಹ ಘಟನೆ. ಇದನ್ನು ನಾನು ರಾಯರ ಮಹಿಮೆ, ಇದನ್ನು ನಾನು ಹೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಬಿಡಿ, ಅತೆಗೆ ರಾಯರ ಮಹಿಮೆ ತಾನೇ, ಹೇಳಿದ್ರೆ ಏನು ಇದಾಗಲ್ಲ ಅಂತ. ಅಂದರೆ ಹೇಳ್ಬಾರ್ದು ಅಂತ ಯಾಕೆ ಅಂದ್ಕೊಂಡೆ ಅಂದರೆ, ಅದು ನನ್ನ ಅನುಭವಕ್ಕೆ, ನನ್ನ ಕಣ್ಣಿಗೆ ಕಾಣಿಸಿರುವಂತಹ ಸತ್ಯ, ಅದನ್ನು ಹೇಳ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಿಡಿ, ರಾಯರ ಮಹಿಮೆ ಅಲ್ವಾ, ಹೇಳೋಣ, ವಿಡಿಯೋ ಮುಖಾಂತರ ಹಂಚ್ಕೊಳ್ಳೋಣ ಅಂತ ಹಂಚ್ಕೋತಾ ಇದ್ದೀನಿ. ಈ ವಿಷಯನ ನನ್ನ ಹೆತ್ತ ತಾಯಿ ಹತ್ರನೂ ಹೇಳಲಿಲ್ಲ, ನನ್ನ ಮಗನ ಹತ್ರನೂ ಹೇಳಲಿಲ್ಲ, ಯಾರ ಜೊತೆನೂ ಹೇಳಲಿಲ್ಲ. ಈಗ ಒಂದು ತಿಂಗಳಿಂದ ನನ್ನ ಮನಸ್ಸಲ್ಲೇ ಇತ್ತು. ಇದನ್ನು ನಾನು ಮೊದಲನೇ ಬಾರಿಗೆ ವಿಡಿಯೋ ಮುಖಾಂತರ, ನನ್ನ ಚಾನಲ್ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಈಗ ಒಂದು ತಿಂಗಳಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ. ನೆಗಡಿ, ಕೆಮ್ಮು, ಜ್ವರ ಇತ್ತು. ಹಾಗೆ ಜಾಸ್ತಿ ನಿಶಕ್ತಿ ಇತ್ತು. ಮತ್ತು ನರಗಳೆಲ್ಲ ಒಂಥರ ಎಳ್ದಂಗೆ ಆಗೋದು, ಲೋ ಬಿ ಪಿ ಥರ ಆಗಿತ್ತು. ನಾನು ಎದ್ದು ನಿಂತ್ಕೊಂಡು ಎಲ್ಲರ ಒಂದು ಸ್ವಲ್ಪ ಆಚೆಗಡೆ ಹೋದರೆ ನಾನು ಎಲ್ಲೋ ಇದ್ದೀನಿ, ನಾನು ನಿಜವಾಗ್ಲೂ ಇಲ್ಲಿದ್ದೀನಾ, ನಾನು ನಿಜವಾಗ್ಲೂ ನಡೀತಾ ಇದ್ದೀನಾ, ನಾನು ನಿಜವಾಗ್ಲೂ ಯಾರ ಜೊತೆ ಮಾತಾಡ್ತಾ ಇದ್ದೀನಾ, ಆ ಥರ ಯಾವಾಗಲೂ ಮಲ್ಕೊಳ್ಳೋಣ ಅನ್ಸೋದು. ಎದ್ದು ಯಾರ ಜೊತೆನಾದರೂ ಮಾತಾಡಿದ್ರೂ ಇದು ನಿಜನಾ, ನಿಜವಾಗ್ಲೂ ನಾನು ಯಾರನ್ನಾರ ನೋಡ್ತಾ ಇದ್ದೀನಾ, ಆ ಥರ ಭ್ರಮೆ ಅಂತಾರೆ, ಏನಂತಾರೆ, ಸ್ವಲ್ಪ ನನಗೆ ಮೈಂಡ್ ಫುಲ್ ಬ್ಲ್ಯಾಕ್ ಆದಂಗೆ ಆ ಥರ ಆಗಿತ್ತು. ನಾವು 2-3 ಹಾಸ್ಪಿಟ್ಲಿಗೆ ಹೋಗಿದ್ದೆ, ಜ್ವರದ ಇಂಜೆಕ್ಷನ್ನು ಎಲ್ಲ ತೊಗೊಂಡೆ, ಕಮ್ಮಿನೇ ಆಗಿರಲಿಲ್ಲ ಫ್ರೆಂಡ್ಸ್. ಆಮೇಲೆ ಅವತ್ತು ಗುರುವಾರ ಬಂತು. ಶುಕ್ರವಾರನೇನೋ ನನಗೆ ಹುಷಾರಿರಲಿಲ್ಲ. ಶುಕ್ರವಾರ ಶನಿವಾರದಲ್ಲಿ ಮಲ್ಕೊಂಡೋದಕ್ಕೆ ನೆಕ್ಸ್ಟ್ ಇನ್ನು ಗುರುವಾರದವರೆಗೂ ನಾನು ಎಷ್ಟು ಸಲ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಾನು ಹುಷಾರಾಗಿರಲಿಲ್ಲ. ಮತ್ತು ನೆಕ್ಸ್ಟು ಗುರುವಾರ ಬಂತು. ಗುರುವಾರ ಬಂದಾಗ ಯಾಕೋ ನನ್ನ ಮನಸ್ಸು ತಡಿಲಿಲ್ಲ. ಸುಮಾರು ಹೊತ್ತು ಒಂದು 12 ಗಂಟೆ 1 ಗಂಟೆವರೆಗೂ ಹಾಗೆ ಮಲಗಿದೆ. ಆಮೇಲೆ ಅಪ್ಪ, ಇವತ್ತು ಗುರುವಾರ, ವಾರ ಮಾಡೋಣ ಅಂದ್ಬಿಟ್ಟು ಎದ್ದೆ. ನಿಜವಾಗ್ಲೂ ನನ್ನ ಕೈಲಿ ಆಯ್ತಾ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಎಲ್ಲೋ ಇದ್ದೀನಿ, ಏನೋ ಒಂಥರ ಭ್ರಮೆ ಥರ, ಕಣ್ಣು ಪೊರೆ ಕೂತಂಗೆ, ನಾನು ನಿಜವಾಗ್ಲೂ ನೋಡ್ತಾ ಇದ್ದೀನಾ, ನಾನು ನಿಜವಾಗ್ಲೂ ಇದ್ದೀನಾ, ಆ ಥರ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು, ಆದ್ರೂ ಯಾಕೋ ಮನ್ಸಿಗೆ ಒಂಥರ ಬೇಜಾರು ಅಂದಂಗೆ ಅನಿಸ್ತು. ಸರಿ ಅಂದ್ಬಿಟ್ಟು ಗುರುವಾರ ಎದ್ದೆ. ಆಯ್ತಾ ಇರಲಿಲ್ಲ. ಆದ್ರೂ ಮನೆಯೆಲ್ಲ ಕ್ಲೀನ್ ಮಾಡು, ಅಮ್ಮ ಕೆಲ್ಸಕ್ಕೆ ಹೊಂಟೋಗಿದ್ರು. ನಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ನಿಧಾನಕ್ಕೆ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ನೀರು ಅಂದರೆ ಸೌದೆ ಒಲೆ ಅಲ್ವಾ ನಮ್ಮದು, ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ದೀಪ ಮಾತ್ರ ಬೆಳಗ್ದೆ ಅಷ್ಟೇ. ಇನ್ನು ಕಲಶ ಅವೆಲ್ಲ ತೆಗಿಲಿಲ್ಲ. ಅವೆರಡು ದೀಪ ಮಾತ್ರ ಬೆಳಗ್ಬಿಟ್ಟು ರಾಯರ ಫೋಟೋ ಎಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಆ ಪೂಜೆ ಮಾಡ್ತಾ ನಾನು ರಾಯರ ಹತ್ರ ಅಂದ್ಕೊಂಡೆ, ಯಾಕಪ್ಪ ರಾಯರೇ, ನನಗೆ ಈ ಥರ ಇಷ್ಟೊಂದು ಸುಸ್ತು ಮತ್ತು ಇಷ್ಟೊಂದು ಈ ಥರ ನನಗೆ ಏನೋ ಒಂಥರ ಸಖತ್ತು ಸುಸ್ತಾಗ್ತಾಯಿದೆ. ಯಾಕೋ ಏನೋ ನಾನು ನಿಜವಾಗ್ಲೂ ಇದ್ದೀನಾ ಅಂತ ಅನಿಸ್ತೈತೆ ರಾಯರೇ. ಯಾಕೆ ಈ ಥರ ಆಗ್ತೈತೆ ರಾಯರೇ? ದಯವಿಟ್ಟು ನನಗೆ ಹುಷಾರು ಮಾಡಿಕೊಡಿ ಪ್ಲೀಸ್. ದಯವಿಟ್ಟು ನನಗೆ ಈ ಜ್ವರ ಎಲ್ಲ ಹೋಗಿ ನಾನು ನಾರ್ಮಲ್ ಮುಂಚೆ ಇದ್ದಂಗೆ ಆಗಬೇಕು ರಾಯರೇ, ದಯವಿಟ್ಟು ನನಗೆ ಹುಷಾರು ಮಾಡಿಕೊಡಿ ಅಂತ ಕೇಳಿದೆ. ಹಂಗಂತ ನಾನು ಗಂತ್ಕಡಿನ ಕೈಲಿ ಇಟ್ಕೊಂಡು ಅಂತಾದಂಗೆ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಮನೆದು ರಾಯರ ಫೋಟೋ, ರಾಯರ ಮುಖ ಫುಲ್ ವೈಟ್ ಇದೆ ಅಲ್ವಾ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನನ್ನ ಮನೆ ದೇವ್ರ, ನಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋ ಫುಲ್ಲು ರಾಯರ ಮುಖ ವೈಟ್ ಇದೆ, ರಾಯರು ವೈಟ್ಗಿದ್ದಾರೆ. ಆದರೆ ನಾನು ಹಂಗೆ ಗಂತ್ಕಡಿ ಇಟ್ಕೊಂಡು ಬೇಡ್ಕೊತಾದಂಗೆ 1 ಸೆಕೆಂಡು ಫ್ರೆಂಡ್ಸ್, ಬರೀ ಒಂದೇ 1 ಸೆಕೆಂಡು ರಾಯರ ಮುಖ ಕಪ್ಪಾಗಿ, ಮಾಮೂಲಿ ನಾಮ, ಒಂಟಿ ನಾಮ ಮತ್ತು ರಾಯರ ಮುಖ ಕಪ್ಪಾಗಿ ಮತ್ತು 2 ಸೆಕೆಂಡು ನಾನು ಹಿಂಗೆ ನೋಡಿ ಅನ್ನೋ ಅಷ್ಟರಲ್ಲಿ ಕಪ್ಪು ಮುಖ ಆಗಿ ಮತ್ತೆ ಅದು ಮಾಮೂಲಿ ಫೋಟೋದಲ್ಲಿರೋ ಥರನೇ ಮುಖ ಆಯಿತು. ಏನು ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಆಶ್ಚರ್ಯಪಟ್ಟೆ ಅಂದರೆ ತುಂಬ ಆಶ್ಚರ್ಯಪಟ್ಟೆ. ಆಮೇಲೆ
ಇದೇನು ಈ ಥರ ಮುಖ ನಿಜವಾಗ್ಲೂ ಈ ಥರ ಕಾಣಿಸ್ತಾ? ರಾಯರ ಮುಖನ ನಿಜವಾಗ್ಲೂ ರಾಯರೇ ಬಂದು ನನಗೆ ದರ್ಶನ ಕೊಟ್ರಾ? ಈ ಥರ ಆಯಿತಾ ಅಂತ ಏನಪ್ಪ ಅಂದರೆ ಏನಂತಾರೆ, ತುಂಬ ಆಶ್ಚರ್ಯ ಥರ. ರಾಯರು ಬಂದ್ರಾ? ರಾಯರು ಬಂದು ನನಗೆ ದರ್ಶನ ಕೊಟ್ರಾ ಅನ್ನೋ ಥರ. ಆಮೇಲೆ ತುಂಬ ಖುಷಿನೂ ಆಯಿತು. ಆ ಸಂದರ್ಭದಲ್ಲಿ ನನಗೊಂಥರ ತುಂಬ ಖುಷಿನೂ ಆಯಿತು. ರಾಯರೇ, ನಾನು ಯಾವುದೇ ಥರದ ಹಣ್ಣು ಹಂಪಲು ಯಾವುದನ್ನೂ ಮಡಗ್ತಾ ಇಲ್ಲ ನಿಮಗೆ. ಆಮೇಲೆ ನೈವೇದ್ಯಕ್ಕೆ ಅಂತ ಏನೂ ಮಡಗ್ತಾ ಇಲ್ಲ ನಾನು. ನಾನು ಗುರುವಾರ ವಾರ ಮಾಡಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ನಮ್ಮ ಮನೇಲಿ ಏನೈತೆ ಅಷ್ಟೇ. ಅಂದರೆ ಒಂದು ಲೋಟ ನೀರು, ಇಲ್ಲ ಮನೇಲಿ ಏನಾರು ಹಣ್ಣುಗಳಿದ್ರೆ ಹಣ್ಣು ಅಷ್ಟೇ. ಇಲ್ಲಾಂದರೆ ಏನೂ ಇಲ್ಲ ಅಂದರೆ ಒಂದು ಲೋಟ ನೀರು ಅಷ್ಟೇ. ಆಮೇಲೆ ರಾಯರಿಗೆ ತುಳಸಿನೂ ಅಷ್ಟೇ. ನಮ್ಮ ಅಕ್ಕಪಕ್ಕದ ಇರುವಂತಹ ನಮ್ಮ ಮನೆ ಹತ್ರ ಇರುವಂತಹ ತುಳಸಿ ಒಂದೆರಡು ಕಡ್ಡಿ ಮುಡಿಸ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಡಲ್ಲ. ಆ ಥರದ್ರಲ್ಲಿ ನೀವು ನಿಜವಾಗ್ಲೂ ನೀವು ನನ್ನ ತಂದೆಯಾಗಿ, ನನ್ನ ಗುರುವಾಗಿ ನನ್ನ ಜೊತೆ ಇದ್ದೀರಾ ರಾಯರೇ ಅಂತ ಅಂದ್ಬಿಟ್ಟು ನಂಗೆ ನಿಜವಾಗ್ಲೂ ಫ್ರೆಂಡ್ಸ್ ಅಳುನೇ ಬಂತು. ಆಮೇಲೆ ಕೂತ್ಕೊಂಡು ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಟ್ಟೆ. ಅಲ್ಲೇ ದೇವ್ರ ಫೋಟೋದ ಮುಂದೆಗಡೆ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಸುಮಾರು ಹೊತ್ತು ನಂಗೆ ಸಮಾಧಾನ ಆಗೋವರೆಗೂ ಸುಮಾರು ಹೊತ್ತು ಅಲ್ಲೇ ಕುಂತಿದ್ದು. ಆಮೇಲೆ ಎದ್ದು ಬಂದೆ. ಆಮೇಲೆ ಜ್ವರ ಬಿಡ್ತು. ಆಮೇಲೆ ನೆಗಡಿ ಕೆಮ್ಮು ಎಲ್ಲ ಕಮ್ಮಿ ಆಯಿತು. ಮತ್ತು ನಾರ್ಮಲ್ ಥರ ಆದೆ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ವಿಷಯನ ಹೇಳ್ಕೊಬೇಕು ಅಂತಂದರೆ. ಆದರೆ ರಾಯರು ನಂಗೆ ದರ್ಶನ ಕೊಟ್ಟಿದ್ದಾರೆ, ಇದನ್ನು ಯಾರಿಗೂ ಹೇಳ್ಕೊಬಾರ್ದು ಅಂತಲೂ ಮನಸ್ಸಲ್ಲಿತ್ತು ಫ್ರೆಂಡ್ಸ್. ಹಾಗೆ ನಮ್ಮ ಅಮ್ಮಂಗೂ ಹೇಳಿಲ್ಲ, ನನ್ನ ಮಗನಿಗೂ ಹೇಳಲಿಲ್ಲ. ಬಿಡು ಅಂತೆಗೆ ನನ್ನ ಚಾನಲ್ ಮುಖಾಂತರ ಇದನ್ನು ಹಂಚ್ಕೊಳ್ಳೋಣ ಅಂದ್ಬಿಟ್ಟು 1 ತಿಂಗಳು ಆದಮೇಲೆ ನಾನು ಹಂಚ್ಕೋತಾ ಇದ್ದೀನಿ. ಹಾಗೆ ನೀವು ಗಮನಿಸ್ಬೋದು, ನನಗಿನ್ನೂ ನನಗೆ ವಾಯ್ಸು ಸರೋಗಲಿಲ್ಲ. ನೆಗಡಿ ಕೆಮ್ಮೆಲ್ಲ ಇತ್ತಲ್ವ, ನನಗಿನ್ನೂ ವಾಯ್ಸು ಸರೋಗಲಿಲ್ಲ ಫ್ರೆಂಡ್ಸ್. ಓಕೆ, ಇದು ನಿಜವಾಗ್ಲೂ ಸತ್ಯ ಘಟನೆ. ಯಾರೇ ಆಗಲಿ, ಯಾರೇ ಆಗಿರಲಿ, ರಾಯರ ಬಗ್ಗೆ ಏನೇ ಒಂದು ಘಟನೆ, ಏನೇ ಒಂದು ಮಹಿಮೆನ ಹೇಳ್ಕೋಬೇಕು ಅಂದರೆ ಅದು ನಿಜವಾಗ್ಲೂ ಸತ್ಯವಾಗಿರಬೇಕು. ಸತ್ಯವಾದ ಘಟನೆನ ಹಂಚ್ಕೊಳ್ಳಿ. ಹಾಗೆ ಯಾರೆಲ್ಲ ರಾಯರ ಭಕ್ತರಾಗಿದ್ದೀರಿ, ಯಾರಿಂದ ರಾಯರ ಮಹಿಮೆ ಯಾರಿಗೆಲ್ಲ ರಾಯರ ಮಹಿಮೆ ಆಗೈತೆ ಅವರು ನನ್ನ ಚಾನಲ್ಗೆ ಫೋನ್ ಮಾಡ್ಬೋದು. ನಿಮ್ಮ ಆಡಿಯೋ ಕ್ಲಿಪ್ನ ನಾನು ವಿಡಿಯೋ ಮುಖಾಂತರ ಹಾಕಿ ರಾಯರ ಮಹಿಮೆ ಇನ್ನಷ್ಟು ಜನಕ್ಕೆ ತಲುಪೋ ಥರ ನಾವು ಮಾಡ್ತೀನಿ. ಹಾಗೆ ಯಾರ್ಯಾರಿಗೆ ರಾಯರ ಮಹಿಮೆ ಆಗೈತೆ ಅವ್ರು ದಯವಿಟ್ಟು ನನ್ನ ಫೋನ್ಗೆ ಫೋನ್ ಮಾಡಿ ನೀವು ನಿಮಗೇನು ಒಳ್ಳೆಯದಾಗೈತೋ ಅದನ್ನು ನೀವು ನಮ್ಮ ಜೊತೆ ಹೇಳ್ಕೋಬಹುದು. ನಾನು ಆಡಿಯೋ ಕ್ಲಿಪ್ ಮುಖಾಂತರ ಇನ್ನು ನೂರಾರು ಜನಕ್ಕೆ ಹಂಚುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.